ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹೊಸ್ತಿಲಿನ ಪೂಜೆಯ ಸ್ವಲ್ಪ ಕನ್ಫ್ಯೂಷನನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಅಂದರೆ ಕೆಲವೊಬ್ರು ಹೇಳ್ತಾರೆ, ಬಾಗಿಲಿಗೆ ಒಳಗಡೆಯಿಂದ ಅರ್ಶಿನ ಕುಂಕುಮನ ಹಚ್ಚಬೇಕು, ಹೊರ್ಗಡೆಯಿಂದ ಹಚ್ಚಬಾರ್ದು. ಅಂದರೆ ಮನೆ ಒಳಗಡೆ ಕೂತ್ಕೊಂಡು ಅರ್ಶಿನ ಕುಂಕುಮನ ಹಚ್ಚಬೇಕು, ಬಾಗಿಲಿಗೆ ಹೊಸ್ಲಿಗೆ ಹೊರ್ಗಡೆಯಿಂದ ಹಚ್ಚಬಾರ್ದು. ಹೊರ್ಗಡೆಯಿಂದ ಹಚ್ಚಿದ್ರೆ ಲಕ್ಷ್ಮಿ ಹಾಗೆ ಅರ್ಶಿನ ಕುಂಕುಮನ ತೊಗೊಂಡು ಹೊರಟೋಗ್ತಾರೆ, ಮನೆ ಒಳಗಡೆ ಬರಲ್ಲ ಅನ್ನೋದು ಕೆಲವರ ಅಭಿಪ್ರಾಯ. ಇನ್ನೇನು ಆಷಾಢ ಹತ್ರ ಬರ್ತಾ ಇದೆ. ಆಷಾಢದಲ್ಲಿ ಸಾಮಾನ್ಯವಾಗಿ ಲಕ್ಷ್ಮೀ ಪೂಜೆ, ಬಾಗಿಲಿನ ಪೂಜೆ ಎಲ್ಲದಕ್ಕೂ ತುಂಬಾ ಇಂಪಾರ್ಟೆನ್ಸನ್ನು ಕೊಡ್ತೀವಿ. ಫಸ್ಟು ಬಾಗಿಲ ಪೂಜೆ ಮಾಡಿ ಆಮೇಲೆ ಲಕ್ಷ್ಮಿಯನ್ನು ಆಹ್ವಾನ ಮಾಡ್ತೀವಿ, ಪ್ರತಿ ಶುಕ್ರವಾರ ಕೂಡ. ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಬಾಗಿಲಿಗೆ ಅಂದರೆ ಹೊಸ್ಲಿಗೆ ಒಳಗಡೆ ಕೂತ್ಕೊಂಡು ಅರ್ಶಿನ ಕುಂಕುಮ ಹಚ್ಬೇಕಾ, ಹೊರಗಡೆ ಕೂತ್ಕೊಂಡು ಅರ್ಶಿನ ಕುಂಕುಮ ಹಚ್ಬೇಕಾ ಅನ್ನೋದನ್ನು ಸಂಪೂರ್ಣವಾಗಿ ಆ ಗೊಂದಲನ ದೂರ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಹಿಂದಿನ ಕಾಲದಿಂದಲೂ ಬಂದಿರೋಂಥ ಸಂಪ್ರದಾಯ ಹೊಸ್ಲಿಗೆ ಹೊರ್ಗಡೆಯಿಂದನೇ ಅರ್ಶಿನ ಕುಂಕುಮ ಹಚ್ಚಬೇಕು ಅಂತ. ಈಗ ನಮ್ಮ ಅಮ್ಮಂದ್ರೆಲ್ಲ ಹೇಳ್ಕೊಟ್ಟಿರೋದು, ಅವ್ರು ಮಾಡಿರೋದು ಎಲ್ಲ ಹಾಗೆ ಅಲ್ವಾ. ನಾವು ಅಷ್ಟೇ ಪ್ರತಿದಿನ ಹೊರ್ಗಡೆ ಕೂತ್ಕೊಂಡೆ ಅರ್ಶಿನ ಕುಂಕುಮನ ಹಚ್ಚೋದು, ರಂಗೋಲಿನ ಹಾಕೋದು, ಹೂವು ಇಡೋದು ಎಲ್ಲದನ್ನು. ಈಗ ಒಳಗಡೆ ಕೂತ್ಕೊಂಡು ಅರ್ಶಿನ ಕುಂಕುಮ ಹಚ್ಚಿ ಮತ್ತು ರಂಗೋಲಿ ಹಾಕೋದಕ್ಕೆ ಹೊರ್ಗಡೆ ಹೋಗ್ತೀವಾ, ಹೂವು ಇಡೋದಕ್ಕೆ ಹೊರ್ಗಡೆ ಹೋಗ್ತೀವಾ? ಇಲ್ವಲ್ಲ, ಎಲ್ಲ ಹೊರ್ಗಡೆಯಿಂದನೇ ಮಾಡಬೇಕಾಗುತ್ತೆ, ಒಳಗಡೆ ಕೂತ್ಕೊಂಡು ಅಲ್ಲ. ಇನ್ನೊಂದೇನಪ್ಪ ಅಂದರೆ, ಸಂಜೆ ಟೈಮು ಬಾಗಿಲಿಗೆ ಅರ್ಶಿನ ಕುಂಕುಮ ಇಡೋದಾಗಲಿ, ತೊಳೆಯೋದಾಗಲಿ, ರಂಗೋಲಿ ಹಾಕೋದಾಗಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಯಾಕೆ ಅಂದರೆ ಸಂಜೆ ಸಮಯದಲ್ಲಿ ಲಕ್ಷ್ಮಿಯ ಸಂಚಾರ ಇರುತ್ತೆ. ಹಾಗಾಗಿ ಆ ಸಮಯದಲ್ಲಿ ಅಂದರೆ ಲಕ್ಷ್ಮಿ ಆಹ್ವಾನ ಮಾಡ್ಕೊಳೋ ಟೈಮಲ್ಲಿ, ಅಂದರೆ ಲಕ್ಷ್ಮಿ ಒಳಗಡೆ ಬರೋ ಟೈಮಲ್ಲಿ ಕಸ ಗುಡಿಸೋದು, ಬಾಗಿಲು ತೊಳೆಯೋದು, ಈ ಥರದ ಕೆಲಸಗಳೆಲ್ಲ ಮಾಡಬಾರ್ದು. ಏನಿದ್ರೂ ಬಾಗಿಲನ್ನು ತೊಳೆದು ಅದಕ್ಕೆ ಅಲಂಕಾರ ಮಾಡೋದಾದರೆ ಬೆಳಗಿನ ಜಾವನೇ ಮಾಡಬೇಕು, ಅದು ಸೂರ್ಯೋದಯಕ್ಕೂ ಮುಂಚಿತವಾಗಿ. ಸಾಮಾನ್ಯವಾಗಿ ನೋಡಿ, ದೊಡ್ಡವರೆಲ್ಲ ಹೇಳ್ಕೊಡೋದು, ಬೆಳಗಿನ ಜಾವ ಅಂದರೆ ಬೆಳಗಿನ ಆ ಸಮಯದಲ್ಲಿ ಕಸವನ್ನು ಗುಡಿಸಿದ್ರೆ ಒಳಗಿನಿಂದ ಹೊರಗಡೆ ಗುಡಿಸ್ಕೊಂಬರ್ಬೇಕು, ಸಂಜೆ ವೇಳೆ ಕಸನ ಗುಡಿಸಿದ್ರೆ ಹೊರಗಿನಿಂದ ಒಳಗಡೆ ಗುಡಿಸ್ಕೊಂಬರ್ಬೇಕು ಅಂತ. ಅಂದರೆ ನಾವು ಬೆಳಗ್ಗೆ ಕಸನ ಗುಡಿಸುವಾಗ ರೂಮಲ್ಲಿ, ಹಾಲಲ್ಲಿ, ಅಡುಗೆ ಮನೆಯಲ್ಲಿ ಎಲ್ಲ ಒಳಗಡೆಯಿಂದ ಏನಿರುತ್ತೋ ಒಳಗಡೆಯಿಂದ ಎಲ್ಲ ರೂಮಲ್ಲೆಲ್ಲ ಕಸ ಗುಡಿಸ್ಕೊಂಡು ಮೇನ್ ಡೋರ್ ಹತ್ರ ಗುಡಿಸಿ ಅದನ್ನು ಕಾಸನ್ನು ಆಚೆ ಹಾಕ್ತೀವಿ. ಆದರೆ ಸಂಜೆ ಟೈಮ್ ಏನಾದರೂ ಕಸ ಗುಡಿಸುವಾಗ ಮೇನ್ ಡೋರಿಂದ ಒಳಗಡೆ ಗುಡಿಸ್ಕೊಂಬರ್ಬೇಕಂತೆ. ಒಳಗಡೆ ಗುಡಿಸ್ಕೊಂಬಂದು ಅಕಸ್ಮಾತ್ ಏನಾದರೂ ಲೇಟ್ ಆಗಿದ್ರೆ, ಅಂದರೆ ಸೂರ್ಯಾಸ್ತ ಆಗೋದಕ್ಕೂ ಮುಂಚೆ ಗುಡಿಸಿದ್ರೆ ಕಸನ ಆಚೆ ಹಾಕ್ಬೋದು. ಸೂರ್ಯಾಸ್ತ ಆದಮೇಲೆ ಕಸವನ್ನು ಗುಡಿಸಿದ್ರೆ ಹೊರಗಡೆ ಹಾಕಲೇಬಾರ್ದು, ಹಾಗೆ ಇಟ್ಟಿದ್ದು ಬೆಳಿಗ್ಗೆ ಆಚೆ ಹಾಕಬೇಕು. ಬೆಳಗಿನ ಕಸವನ್ನು ಗುಡಿಸಿ ಆಚೆ ಹಾಕ್ತೀವಿ, ಅದು ಶನಿ ಕಸ ಅಂತ ಕರಿತೀವಿ. ಆದರೆ ಸಂಜೆ ವೇಳೆಯಲ್ಲಿ ಕಸ ಗುಡಿಸಿದ್ರೆ ಅದನ್ನು ಹೊರಗಡೆ ಹಾಕಲ್ಲ, ಅದನ್ನು ಲಕ್ಷ್ಮಿ ಅಂತ ಕರಿತೀವಿ. ಯಾಕೆಂದರೆ ಲಕ್ಷ್ಮಿ ಆಚೆ ಹೋಗ್ಬಿಡ್ತಾರೆ, ಸಂಜೆ ಗುಡಿಸಿ ಕಸನ ಆಚೆ ಹಾಕಿದ್ರೆ ಲಕ್ಷ್ಮಿ ಆಚೆ ಹೋಗ್ಬಿಡ್ತಾರೆ ಅಂತ. ಬೆಳಗಿನ ಕಸನ ಶನಿ ಅಂತೀವಿ, ಸಂಜೆಯ ಕಸನ ಲಕ್ಷ್ಮಿ ಅಂತೀವಿ. ಅದೇ ಸೂರ್ಯಾಸ್ತ, ಅದಕ್ಕೆ ಹೇಳೋದು ಸಂಜೆ ಏನಾದರೂ ಹೇಳ್ತಾರೆ ಸಾಮಾನ್ಯವಾಗಿ ಮನೆಯಲ್ಲಿ ಅತ್ತೆನೋ ಅಮ್ಮನೋ ಹಳೆ ಕಾಲದ ಅಜ್ಜಿರೇನಾದರೂ ಇದ್ದರೆ ಅವ್ರು ಹೇಳ್ತಾರೆ, ಸೂರ್ಯಾಸ್ತ ಆಗ್ತಾ ಇದೆ, ಅಂದರೆ ಸೂರ್ಯ ಮುಳುಗ್ತಾ ಇದೆ, ಟೈಮ್ ಆಗ್ತಾ ಇದೆ, ಹೊತ್ತು ಮುಳುಗ್ತಾ ಇದೆ, ಫಸ್ಟ್ ಕಸ ಗುಡಿಸ್ರಿ, ಬಾಗಿಲಿಗೆ ನೀರು ಹಾಕ್ರಿ ಅಂತ ಹೇಳ್ತಾರೆ. ಬೇಕಾದ್ರೆ ನೀವು ಇದನ್ನು ಅಬ್ಸರ್ವ್ ಮಾಡಿ, ಏನಾದರೂ ಮನೆಯಲ್ಲಿ ವಯಸ್ಸಾಗಿರೋರಿದ್ದರೆ ಅವ್ರು ಅದನ್ನು ಪದೇ ಪದೇ ಹೇಳ್ತಾ ಇರ್ತಾರೆ, ಸೂರ್ಯ ಮುಳುಗ್ತಿದ್ದಾನೆ, ಬಾಗಿಲಿಗೆ ಇನ್ನೂ ಕಸ ಗುಡಿಸಿಲ್ಲ, ನೀರು ಹಾಕಿಲ್ಲ ಅಂದರೆ. ಫ್ರೆಂಡ್ಸ್, ನೀರು ಹಾಕಿ ಸಂಜೆ ನೀರು ಹಾಕೋದು ಅಂದರೆ ನೀರು ಹಾಕಿ ರಂಗೋಲಿ ಹಾಕಿ ಅದು ಬಾಗಿಲು ತೊಳೆಯೋದು ಅಲ್ಲ. ಬೆಳಗ್ಗೆ ಎಲ್ಲ ಬಾಗಿಲು ತೊಳೆದು ರಂಗೋಲಿ ಹಾಕಿ ಅರ್ಶಿನ ಕುಂಕುಮ ಬಟ್ಟು ಹೂವು ಎಲ್ಲ ಇಟ್ಟಿರ್ತೀವಲ್ವ, ಸಂಜೆ ಟೈಮ್ ಏನಪ್ಪ ಮಾಡಬೇಕು ಅಂದರೆ ಕಸ ಗುಡಿಸಿ ಎಲ್ಲ ಆದಮೇಲೆ ನಾವು ಮತ್ತೆ ಕೈ ಕಾಲು ಮುಖ ತೊಳ್ಕೊಂಡು ಸುಮ್ಮನೆ ಕೈಯಲ್ಲಿ ಎತ್ಕೊಂಬಂದು ನೀರನ್ನು ಬಾಗಿಲ ಮೇಲೆ ಚಿಮುಕ್ಸ್ಬಿಟ್ಟು ಆಮೇಲೆ ಲೈಟನ್ನು ಹಾಕಬೇಕು, ಆಗ ಲಕ್ಷ್ಮಿ ಒಳಗಡೆ ಬರ್ತಾರೆ ಅಂತ. ಈಗ ನಾವು ಚಿಕ್ಕವರಿದ್ದಾಗಲಿಂತೂ ಇದೇ ಥರನೇ ಪಾಲಿಸ್ಕೊಂಡು ಬಂದಿರೋದು, ನಮ್ಮ ಅಮ್ಮಂದರು ಹೇಳ್ಕೊಟ್ಟಿರೋದು ಈ ಥರ. ಆದರೆ ಈಗೀಗ ಬಂದಿರೋ ಗೊಂದಲ ಏನಪ್ಪ ಅಂದರೆ, ಬಾಗಿಲಿಗೆ ಒಳಗಡೆನೆ ಕೂತ್ಕೊಂಡು ಅರ್ಶಿನ ಕುಂಕುಮ ಇಡಬೇಕಂತೆ ಅಂತ. ನಾನು ಕೆಲವೊಂದು ವಿಡಿಯೋಸಲ್ಲಿ ನೋಡ್ತೀನಿ, ಹೊರ್ಗಡೆ ಅಂದರೆ ಬಾಗಿಲು ಹೊಸ್ಲಿಗೆ ಪೂಜೆ ಮಾಡುವಾಗ ಅರ್ಶಿನ ಕುಂಕುಮ ಇಡುವಾಗ ಒಳಗಡೆ ಕೂತ್ಕೊಂಡು ಇಡಬೇಕಂತೆ ಅಂತ. ನಿಜವಾಗ್ಲೂ ಅದೆಲ್ಲ, ನಾವು ಹಿಂದಿನಿಂದ ಏನು ಪಾಲಿಸ್ಕೊಂಬಂದಿರ್ತೀವೋ ಅದೇ ಸತ್ಯ. ಅಂದರೆ ಹೊರ್ಗಡೆಯಿಂದನೇ ಅರ್ಶಿನ ಕುಂಕುಮ, ಹೂವು, ರಂಗೋಲಿ ಎಲ್ಲ ಇಟ್ಟು, ಈಗ ಪೂಜೆನೂ ಅಷ್ಟೇ ಒಳಗಡೆಯಿಂದ ಮಾಡೋಕ್ಕಾಗುತ್ತಾ ಹೊಸ್ಲಿಗೆ? ಇಲ್ಲ, ಹೊರಗಡೆ ಹೋಗಿನೇ ಪೂಜೆನ ಮಾಡೋದು ಎಲ್ಲದೂ ಅಷ್ಟೇ. ಒಳಗಡೆಯಿಂದ ಕೂತ್ಕೊಂಡು ಅರ್ಶಿನ ಕುಂಕುಮ ಇಡೋದು ಶುದ್ಧ ತಪ್ಪು, ಹೊರಗಡೆಯಿಂದನೇ ಮಾಡಬೇಕಾಗುತ್ತೆ. ಇನ್ನೊಂದೇನಪ್ಪ ಅಂದರೆ, ಯಾವುದೇ ಕಾರಣಕ್ಕೂ ಸಂಜೆ ಟೈಮಲ್ಲಿ ಬಾಗಿಲನ್ನು ತೊಳೆಯೋದು, ಅರ್ಶಿನ ಕುಂಕುಮ ಇಡೋದು, ಬಟ್ಟನ್ನು ಮಾಡೋದಕ್ಕೆ ಹೋಗಬಾರ್ದು. ಎಷ್ಟೇ ಬ್ಯುಸಿಯಾಗಿದ್ದು, ಎಷ್ಟೇ ಅರ್ಜೆಂಟಲ್ಲಿ ಇದ್ದರೂ ಬೆಳಗ್ಗೆನೇ ಬಾಗಿಲನ್ನು ತೊಳೆದು ರಂಗೋಲಿ ಹಾಕಿ ಅರ್ಶಿನ ಕುಂಕುಮ ಇಟ್ಟು ಹೂವನ್ನು ಇಟ್ಟು ನೀವು ಪೂಜೆ ಬೇಕಿದ್ರೆ ಸಂಜೆ ಮಾಡ್ಕೊಳ್ಳಿ. ಆದರೆ ಬಾಗಿಲನ್ನು ಕೂಡ ಯಾವುದೇ ಕಾರಣಕ್ಕೆ ಸಂಜೆ ಟೈಮ್ ತೊಳೆಯೋದಕ್ಕೆ ಹೋಗಬಾರ್ದು, ಬೆಳಗ್ಗೆನೇ ತೊಳಿಬೇಕು. ಅಕಸ್ಮಾತ್ ಬೆಳಗ್ಗೆ ತೊಳೆಯೋಕ್ಕಾಗಿಲ್ಲ ಅಂದರೆ ಸಂಜೆ ತೊಳಿಲೇಬಾರ್ದು ಅಷ್ಟೇ. ಇನ್ನು ಬೆಳಗ್ಗೆನೇ ಬಾಗಿಲನ್ನು ತೊಳಿಬೇಕು ಅಂತ ಯಾಕಪ್ಪ ಹೇಳ್ತೀವಿ ಅಂದರೆ, ರಾತ್ರಿ ಎಲ್ಲ ಬಾಗಿಲಲ್ಲಿ ದರಿದ್ರ ಲಕ್ಷ್ಮಿ ಮಲಗಿರ್ತಾಳಂತೆ. ಹಾಗಾಗಿ ಅದಕ್ಕೆ ಆ ಕಾರಣದಿಂದಲೇ ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲು ತೊಳೆಯೋ ಪದ್ಧತಿ ಇದೆ ಅಂತ ಹೇಳ್ತಾರೆ.
ಇನ್ನು ಸಂಜೆ ಯಾಕಪ್ಪ ಬಾಗಿಲು ತೊಳಿಬಾರ್ದು ಅಂತ ಅಂದರೆ ಸೂರ್ಯಾಸ್ತ ಆದಮೇಲೆ ವಾಸ್ತು ಪುರುಷ ಅಲ್ಲಿ ನಿದ್ದೆ ಮಾಡ್ತಿರ್ತಾರಂತೆ ಬಾಗಿಲಲ್ಲಿ. ಅದಕ್ಕೋಸ್ಕರ ನಾವು ಬಾಗಿಲನ್ನು ತೊಳೆಯೋದು, ಅದಕ್ಕೆ ಬಟ್ಟಿಡೋದು, ಅದಕ್ಕೇನೆ ಅಂದರೆ ಪೂಜೆನ ಮಾಡೋದು, ಅರಿಶಿನ ಕುಂಕುಮ ಇಡೋದು ಇದೆಲ್ಲ ಮಾಡೋಕ್ಕೋದ್ರೆ ವಾಸ್ತು ಪುರುಷನಿಗೆ ಬೇಜಾರಾಗುತ್ತಂತೆ. ಅವ್ರ ನಿದ್ದೆನ ನಾವು ಡಿಸ್ಟರ್ಬ್ ಮಾಡ್ದಂಗೆ ಆಗುತ್ತಂತೆ. ಅದಕ್ಕೆ ರಾತ್ರಿ ಸಮಯದಲ್ಲಿ ಸಂಜೆ ಬೇರೆ, ರಾತ್ರಿ ಬೇರೆ. ಫ್ರೆಂಡ್ಸ್, ಇಲ್ಲಿ 6 ಗಂಟೆ ಒಳಗಡೆನ ಸಂಜೆ ಅಂತೀವಿ. 6 ಗಂಟೆ ಆದಮೇಲೆ 7 ಗಂಟೆ 8 ಗಂಟೆ ಅದನ್ನೆಲ್ಲ ರಾತ್ರಿ ಅಂತೀವಿ. ಆದರೆ ಕೆಲವೊಂದು ಸಾರಿ ಏನಪ್ಪ ಮಾಡ್ತೀವಿ ಅಂದರೆ, ಹಬ್ಬಗಳಿದೆ, ಬೆಳಗ್ಗೆ ಎಲ್ಲೋ ಹೋಗಬೇಕು, ದೇವಸ್ಥಾನಕ್ಕೆ ಹೋಗಬೇಕು ಅಥವಾ ಬೇರೆ ಕಾರಣದಿಂದ ಅಂದರೆ ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ಏನಾದರೂ ಇದ್ದರೆ ನಾವೇನಪ್ಪ ಮಾಡ್ತೀವಿ ಅಂದರೆ, ಮಲಗುವಾಗ ಬಾಗಿಲಿಗೆಲ್ಲ ರೆಡಿ ಮಾಡಿ ಮಲಗಿಬಿಡ್ತೀವಿ. ಬೆಳಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ಬೋದು ಅಂತ. ಇಲ್ಲ, ಆ ಥರನೂ ಮಾಡಲೇಬಾರ್ದಂತೆ. ರಾತ್ರಿ ಟೈಮು ಅಂದರೆ 6 ಗಂಟೆ ಆದಮೇಲೆ 7, 8 ಅಥವಾ ಅಷ್ಟರಲ್ಲಿ 7, 6 ಗಂಟೆ ಆದಮೇಲೆ ಆ ಸಮಯದಲ್ಲಿ ವಾಸ್ತುಪುರುಷ ಹೊಸ್ಲಲ್ಲಿ ನಿದ್ದೆ ಮಾಡ್ತಿರ್ತಾರಂತೆ. ಆ ಟೈಮಲ್ಲಿ ನಾವೇನಾದರೂ ಹೊಸ್ಲಿಗೆ ಮಾಡೋಕ್ಕೆ ಹೋದರೆ ವಾಸ್ತುಪುರುಷನ ನಿದ್ದೆನ ನಾವು ಡಿಸ್ಟರ್ಬ್ ಮಾಡ್ದಂಗೆ ಆಗುತ್ತಂತೆ. ಆಗ ಅದೊಂದು ದೋಷ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಅದಕ್ಕೆ ನಮ್ಮ ಹಿರಿಯರು ಯಾವುದು ಕಾರಣ ಇಲ್ಲದೆ ಏನನ್ನೂ ರೂಢಿಸ್ಕೊಂಡಿರಲ್ಲ, ಯಾವುದನ್ನೂ ಹೇಳಲ್ಲ. ಯಾವ್ಯಾವ ಸಮಯಕ್ಕೆ ಮಾಡಬೇಕೋ ಅದೇ ಸಮಯಕ್ಕೆ ಮಾಡಿಸ್ತಿರ್ತಾರೆ. ಅದಕ್ಕೆ ಹೇಳೋದು, ಮನೆಯಲ್ಲಿ ಯಾರಾದರೂ ಒಬ್ಬರು ಹಿರಿಯರಿರಬೇಕು ಅಂತ. ಮನೇಲಿ ಯಾರು ಹಿರಿಯರಿಲ್ಲ ಅಂದರೆ ಆದಷ್ಟು ವಿಷಯಗಳನ್ನು ಅಂದರೆ ನಮಗೆ ಎಷ್ಟು ಅವಶ್ಯಕತೆ ಇರುತ್ತೋ, ಏನೆಲ್ಲ ಅವಶ್ಯಕತೆ ಇದೆಯೋ ಅಷ್ಟು ವಿಷಯಗಳನ್ನು ಯಾರಾದರೂ ಅಕ್ಕಪಕ್ಕ ಮಾಡೋರ ಕಡೆ ನೋಡಿ ತಿಳ್ಕೊಬೇಕು. ಇಲ್ಲಾಂದರೆ ಗೊತ್ತಿರೋರನ್ನ ಕೇಳಿ ತಿಳ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಆದರೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡಿರಲೇಬೇಕು, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೇಬೇಕಾಗುತ್ತೆ. ಇನ್ನು ವಸ್ತಿಲು ಅಂದರೆ ಮೇನ್ ಡೋರ್ದ ಅಥವಾ ದೇವ್ರ ಮನೆದ ಅಂತ ಕೇಳೋದಾದರೆ, ವಸ್ತಿಲು ಅಂದರೆ ಎಲ್ಲ ಒಂದೇ. ದೇವ್ರ ಮನೆದಾಗ್ಬೋದು, ಮೇನ್ ಡೋರ್ದಾಗ್ಬೋದು. ಸಾಮಾನ್ಯವಾಗಿ ನಾವು ದೇವ್ರ ಮನೆ ಬಾಗಿಲಿಗೆ ಪೂಜೆ ಮಾಡ್ತೀವಿ. ಆಮೇಲೆ ಮುಖ್ಯ ದ್ವಾರ ಬಾಗಿಲು ಅಂದರೆ ಮೇನ್ ಡೋರು ಹೊಸ್ಲಿಗೆ ಪೂಜೆನ ಮಾಡ್ತೀವಿ. ಇನ್ನು ಎಲ್ಲ ರೂಮ್ ಬಾಗಿಲಿಗೆ ಯಾರೂ ಮಾಡೋದಿಲ್ಲ. ಮಾಡೋದು ಇದೆರಡು ಬಾಗಿಲಿಗೆ. ಬಾಗಿಲು ಅಂದರೆ ಎಲ್ಲ ಒಂದೇ. ಒಳಗಡೆ ದೇವ್ರ ಮನೆದಕ್ಕೂ ಇಡಬಾರ್ದು, ಮೇನ್ ಡೋರ್ಗೂ ಇಡಬಾರ್ದು. ಇನ್ನೂ ಕ್ಲಿಯರಾಗಿ ಹೇಳೋದಾದರೆ, ಈಗ ರಾತ್ರಿ ಎಲ್ಲ ಮನೆ ಬಾಗಿಲಲ್ಲಿ ಜ್ಯೇಷ್ಠ ದೇವಿ ಅಂದರೆ ದರಿದ್ರ ಲಕ್ಷ್ಮಿ ನಿದ್ದೆ ಮಾಡ್ತಿರ್ತಾರೆ. ಅದಕ್ಕೋಸ್ಕರನೇ ನಾವು ಬೆಳಗ್ಗೆ ಬಾಗಿಲನ್ನು ತೊಳೆದು ರಂಗೋಲಿನ ಹಾಕಿ ಮತ್ತೆ ಶುಭ್ರ ಮಾಡಿ ಲಕ್ಷ್ಮಿನ ಆಹ್ವಾನ ಮಾಡೋದು. ಆದರೆ ಈಗ ನೀವೇ ಹೇಳಿ, ಒಳಗಡೆ ಕೂತ್ಕೊಂಡು ತೊಳೆದು ಲಕ್ಷ್ಮಿ ಅಂದರೆ ದರಿದ್ರ ಲಕ್ಷ್ಮಿನ ಆಹ್ವಾನ ಮಾಡಬೇಕಾ? ಒಳಗಡೆ ಕೂತ್ಕೊಂಡು ತೊಳೆದು ನೀರು ಹಾಕಿ ತೊಳೆದು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಇಟ್ಟು ಹೂವು ಹಾಕಿ ಜ್ಯೇಷ್ಠ ದೇವಿನ ಅಂದರೆ ದರಿದ್ರ ಲಕ್ಷ್ಮಿನ ಹೊರಗಡೆ ಕಳಿಸ್ಬೇಕಾ? ಇಲ್ಲೇ ಸಿಕ್ತಲ್ವಾ ಆನ್ಸರು. ಇನ್ನು ದೇವ್ರ ಮನೆ ಬಾಗಿಲಿಗೆ ಬಂದರೆ, ಈಗ ದೇವ್ರ ಮನೇಲಿ ಒಳಗಡೆ ಕೂತ್ಕೊಂಡು ಅರಿಶಿನ ಕುಂಕುಮ ಹಚ್ಚಿದ್ರೆ ದೇವ್ರಿಗೆ ನಾವು ಬೆನ್ನು ತೋರಿಸ್ಕೊಂಡು ಅರಿಶಿನ ಕುಂಕುಮ ಹಚ್ಚೋದಂಗೆ ಆಗಲ್ವಾ? ದೇವ್ರ ಕಡೆ ಕೂತ್ಕೊಂಡು ಮುಖ ಮಾಡಿಕೊಂಡು ಅರಿಶಿನ ಕುಂಕುಮ ಹಚ್ಬೇಕಾ ಅಥವಾ ಬೆನ್ನು ತೋರಿಸ್ಕೊಂಡು ಅರಿಶಿನ ಕುಂಕುಮ ಹಚ್ಬೇಕಾ? ಇಲ್ಲೇ ನೀವು ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಒಳಗಡೆಯಿಂದ ಕೂತ್ಕೊಂಡು ಅರಿಶಿನ ಕುಂಕುಮ ಹಚ್ಬೇಕಾ, ಹೊರಗಡೆಯಿಂದ ಕೂತ್ಕೊಂಡು ಅರಿಶಿನ ಕುಂಕುಮ ಹಚ್ಬೇಕಾ ಅನ್ನೋದನ್ನು. ನಾವು ಬಾಗಿಲಿಗೆ ಅಂದರೆ ಹೊಸ್ಲಿಗೆ ಪೂಜೆ ಮಾಡೋದನ್ನೇ ತೊಳೆದು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ದೀಪ ಹಚ್ಚಿ ಪೂಜೆ ಮಾಡೋದನ್ನೇ ಲಕ್ಷ್ಮಿ ಅದನ್ನು ಸಂಚಾರ ಮಾಡ್ತಿರ್ತಾರಂತೆ. ಲಕ್ಷ್ಮಿ ಯಾರ ಬಾಗಿಲು ಕಳೆಕಳೆಯಿಂದ ಕೂಡಿದೆ, ಯಾರು ಹೊಸ್ಲು ಚೆನ್ನಾಗಿದೆ, ಯಾರು ನಿತ್ಯ ಕ್ಲೀನ್ ಮಾಡ್ತಾರೋ ಅವ್ರ ಮನೆಯಲ್ಲಿ ಹೋಗಿ ನೆಲೆಸ್ತಾರಂತೆ. ಅಮ್ಮನಿಗೆ ಇಷ್ಟ ಆಗುತ್ತಂತೆ. ಅದಕ್ಕೋಸ್ಕರ ಪ್ರತಿನಿತ್ಯ ಬಾಗಿಲನ್ನು ಸ್ವಚ್ಛಗೊಳಿಸಿ ಕಳೆಕಳೆಯಾಗಿ ಇಟ್ಕೊಳ್ಬೇಕು ಅಂತ ಹೇಳೋದು. ಅಂದರೆ ಮನೆ ಒಳಗಡೆ ಒಂದು ಪಾಸಿಟಿವ್ ಎನರ್ಜಿ ಅಂದರೆ ಒಂದು ಸಕಾರಾತ್ಮಕ ಶಕ್ತಿ ಮನೆಯೊಳಗೆ ಸದಾಕಾಲ ಇರಲಿ ಅನ್ನೋ ಉದ್ದೇಶಕ್ಕೆ. ಇನ್ನು ಹೊಸ್ಲಿನ ಮೇಲೆ ಯಾವಾಗಲೂ ಲಕ್ಷ್ಮೀನಾರಾಯಣರ ವಾಸ ಇರುತ್ತೆ. ಹಾಗಾಗಿ ಅವರು ಹೊರಗಡೆನೆ ಮುಖ ಮಾಡಿಕೊಂಡು ಕೂತಿರ್ತಾರೆ. ಅವರು ಮನೆ ಒಳಗಡೆ ಬರುವಂತಹ ನೆಗೆಟಿವಿಟಿಯನ್ನು ತಡೀತಾರೆ. ಅದಕ್ಕೆ ಮನೆ ಒಳಗಡೆ ಹೊರಗಡೆ ಯಾವಾಗಲೂ ಶುಭ್ರವಾಗಿ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅಂತ ಹೇಳೋದು. ಇನ್ನು ತುಳಸಿ ಗಿಡಕ್ಕೂ ಅಷ್ಟೇ ಬೆಳಗ್ಗೆನೇ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಅಲಂಕಾರ ಮಾಡಬೇಕು. ನೀವು ಯಾವುದೇ ತರಹದ ಪೂಜೆ ವ್ರತಗಳನ್ನು ಮಾಡಬೇಕು ಅಂದರೂ ಕೂಡ, ನಾವು ಏನೋ ವ್ರತ ಮಾಡ್ತಿದ್ದೀವಿ, ಸಂಜೆ ಮಾಡ್ತಿದ್ದೀವಿ, ಸರಿ ಬಾಗಿಲನ್ನು ಹೊಸ್ಲನ್ನು ರಾತ್ರಿ ಅಂದರೆ ಸಂಜೆ ಟೈಮು ತೊಳೆದು ಕ್ಲೀನ್ ಮಾಡ್ಕೊಳ್ಳೋಣ, ಅಲಂಕಾರ ಮಾಡೋಣ ಅನ್ನೋ ಥರ ಇಲ್ಲ. ನೀವು ಯಾವುದೇ ಥರದ ಪೂಜೆ ವ್ರತಗಳನ್ನು ಮಾಡಿ ಯಾವಾಗಲೇ ಮಾಡಲಿ, ಹೊಸ್ಲನ್ನು ಮಾತ್ರ ಬೆಳಗಿನ ಜಾವನೇ ತೊಳೆದು ಅದನ್ನು ಅಲಂಕಾರ ಮಾಡಬೇಕು. ಇನ್ನು ತುಳಸಿ ಗಿಡಕ್ಕೂ ಅಷ್ಟೇ ಬೆಳಗ್ಗೆನೇ ಅಲಂಕಾರ ಮಾಡೋದೆಲ್ಲ ಮಾಡಿಬಿಟ್ಟು ನೀವು ಯಾವ ಟೈಮಲ್ಲಿ ಯಾವ ಪೂಜೆ ಬೇಕೋ ಮಾಡ್ಕೊಳ್ಳಿ. ಈ ಥರ ಕಥೆಗಳೆಲ್ಲ ಯಾವುದು ಪುರಾಣಗಳಲ್ಲಿ ಏನು ಉಲ್ಲೇಖ ಆಗಿಲ್ಲ. ಆದರೆ ಒಬ್ಬರ ಬಾಯಿಂದ ಒಬ್ರಿಗೋಗಿ ಈ ಥರ ಕಥೆಗಳೆಲ್ಲ ಬಂದಿರೋದು ಅಷ್ಟೇ. ಕೆಲವೊಂದು ಸಾರಿ ವರ್ಕಿಂಗ್ ವುಮೆನ್ಸ್ಗೆ ಪಾಪ ಬೆಳಗ್ಗೆನೇ ಕೆಲ್ಸಕ್ಕೆ ಹೋಗೋ ಅರ್ಜೆಂಟಲ್ಲಿ ಇದನ್ನೆಲ್ಲ ಮಾಡೋದಕ್ಕಾಗಲ್ಲ, ಸಂಜೆ ಬಂದು ಪೂಜೆ ಮಾಡ್ಕೊಳ್ಳೋಣ ಅಂತ ಹೋಗ್ತಾರೆ. ಮತ್ತು ಸಂಜೆ ಬಂದು ಪೂಜೆ ಮಾಡೋದಾದರೆ ನೀವು ಹೊಸ್ಲಿಗೇನು ತೊಳೆದು ರಂಗೋಲಿ ಹಾಕೋದೆಲ್ಲ ಮಾಡೋದಕ್ಕೆ ಹೂವನ್ನು ಇಟ್ಟು ಪೂಜೆ ಮಾಡಿಬಿಡಿ. ಆದರೆ ಬೆಳಗ್ಗೆನೇ ಹೊಸ್ಲನ್ನು ತೊಳೆದು ಅಲಂಕಾರ ಮಾಡೋದು ಹೊರಗಡೆ ಹೋಗೋರಿಗೆ ಒಂದು ಪಾಸಿಟಿವ್ ವೈಬ್ ಕೊಡುತ್ತೆ ಅಂತ ಅಷ್ಟೇ. ಆದಷ್ಟು ಈ ಕೆಲಸನ ಮುಗಿಸಿ ಬೇರೆ ಕೆಲಸನ ಬ್ಯಾಲೆನ್ಸ್ ಇಟ್ಕೊಳ್ಳಿ. ಅದನ್ನು ಬೇಕಿದ್ದರೆ ಸಂಜೆ ಮಾಡ್ಕೊಳ್ಳಿ. ಇನ್ನೊಂದೇನಪ್ಪ ಅಂದರೆ, ನವರಾತ್ರಿ ಸಮಯದಲ್ಲಿ ಸಂಜೆನೇ ನೋಡಿ ಹೊಸ್ಲು ಪೂಜೆ ಮಾಡೋದು. ಮಿಕ್ಕಿದ ಟೈಮಲ್ಲೆಲ್ಲ ಬೆಳಗ್ಗೆ ಮಾಡ್ತೀವಿ, ನವರಾತ್ರಿಯಲ್ಲಿ ಮಾತ್ರ ಸಂಜೆ ಪೂಜೆನ ಮಾಡ್ತೀವಿ.
ಹಾಗಾಗಿ ಯಾವ್ಯಾವ ಸಮಯದಲ್ಲಿ ಯಾವುದನ್ನು ಮಾಡಬೇಕೋ ಆವಾಗಲೇ ಮಾಡಬೇಕು. ಈಗ ನವರಾತ್ರಿಯಲ್ಲಿ ಸಂಜೆ ಪೂಜೆ ಮಾಡ್ತೀವಿ ಯಾಕೆ ಅನ್ನೋದಕ್ಕೆ ಫ್ರೆಂಡ್ಸ್ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೀನಿ. ಎಲ್ಲದಕ್ಕೂ ಒಂದು ಕಾರಣ ಅನ್ನೋದು ಇದ್ದೇ ಇರುತ್ತೆ. ಒಂದೊಂದು ಸಾರಿ ಕನ್ಫ್ಯೂಷನ್ ಆಗಿಬಿಡುತ್ತೆ. ಯಾವುದು ಮಾಡೋದು, ಹೇಗೆ ಮಾಡೋದು, ಯಾವಾಗ ಮಾಡೋದು ಅಂತ. ಆ ಥರ ಕನ್ಫ್ಯೂಷನ್ ಏನು ಮಾಡ್ಕೊಳಕ್ಕೆ ಹೋಗಬೇಡಿ. ಇಂದಿನಿಂದ ಯಾವ ಥರ ಮಾಡ್ಕೊಂಬಂದಿದ್ದೀವೋ ಅದೇ ಥರ ಮಾಡ್ಕೊಂಡೋಗಿ. ಈಗ ತುಳಸಿ ಗಿಡನೂ ಲಕ್ಷ್ಮಿನೇ ಅಲ್ವಾ, ಯಾಕೆ ಹೊರಗಡೆ ಇಟ್ಟು ಪೂಜೆ ಮಾಡ್ತೀವಿ? ದೇವ್ರ ಮನೆಯಲ್ಲೇ ಇಟ್ಟು ಡೈಲಿ ಪೂಜೆನ ಮಾಡ್ಬೋದಲ್ಲ. ಈಗ ತುಳಸಿ ಗಿಡಕ್ಕೆ ಎಷ್ಟೆಲ್ಲ ಪ್ರಾಮುಖ್ಯತೆಯನ್ನು ಕೊಡ್ತೀವಿ, ಆದರೆ ದೇವ್ರ ಮನೆಯಲ್ಲಿಟ್ಟು ಯಾಕೆ ಪೂಜೆ ಮಾಡಲ್ಲ? ಮನೆ ಹೊರಗಡೆ ಯಾಕೆ ಇಟ್ಟು ಪೂಜೆ ಮಾಡ್ತೀವಿ? ಫ್ರೆಂಡ್ಸ್, ಇದನ್ನು ಯೋಚನೆ ಮಾಡಿ. ಎಲ್ಲದಕ್ಕೂ ಒಂದು ಕಾರಣ ಅನ್ನೋದು ಇರುತ್ತೆ. ಹಾಗಾಗಿ ಈ ಥರ ಹೊಸ್ಲಿನ ಪೂಜೆಯಲ್ಲಿ ಯಾವುದೇ ಥರದ ಗೊಂದಲ ಬೇಡ. ಹೊರಗಡೆಯಿಂದನೇ ಎಲ್ಲವನ್ನು ಮಾಡೋ ಅಂಥದ್ದು. ಮನೆ ಒಳಗಡೆ ಪಾಸಿಟಿವಿಟಿ ಇದ್ದರೆ ಸಾಲದು, ಮನೆ ಹೊರ್ಗಡೆನೂ ಪಾಸಿಟಿವ್ ಎನರ್ಜಿ ಇರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ತುಳಸಿ ಗಿಡನ ಹೊರಗಡೆ ಇಟ್ಟು ಪೂಜೆನ ಮಾಡ್ತೀವಿ. ಹಾಗಾಗಿ ಹೊಸ್ಲಿಗೆ ಹೊರಗಡೆಯಿಂದನೇ ಕೂತ್ಕೊಂಡು ತೊಳ್ಳು ಅರ್ಶಿನ ಕುಂಕುಮ ಇಟ್ಟು ಬಟ್ಟಿಟ್ಟು ಹೂವು ಇಟ್ಟು ಹೊರಗಡೆಯಿಂದನೇ ಪೂಜೆ ಮಾಡೋ ಅಂಥದ್ದು. ನಾನು ಕೂಡ ಅದೇ ಥರ ಮಾಡ್ಕೊಂಡು ಬಂದಿದ್ದೀನಿ. ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಯಾರೆಲ್ಲ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಮತ್ತೊಂದು ವಿಡಿಯೋಲಿ ಭೇಟಿಯಾಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್